ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ರೆಸಿಪಿ ರಿಕ್ವೆಸ್ಟೆಡ್ ರೆಸಿಪಿ, ಹೆಲ್ದಿ ಆ್ಯಂಡ್ ಟೇಸ್ಟಿ ನಾರ್ತ್ ಕರ್ನಾಟಕದ ಶೇಂಗಾ ಉಸಳಿ. ಈ ಶೇಂಗಾ ಉಸಳಿ ಜೋಳದ ರೊಟ್ಟಿ, ಚಪಾತಿ ಮತ್ತು ಅನ್ನ ಜೊತೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಉತ್ತರ ಕರ್ನಾಟಕದಲ್ಲಿ ಮೊದಲು ಹೋಟೆಲ್ಗಳಲ್ಲಿ ಪೂರಿ, ಇಡ್ಲಿ, ದೋಸೆಕ್ಕಿಂತ ಮುಂಚೆ ಈ ಶೇಂಗಾ ಉಸಳಿ ಮತ್ತು ಎಣ್ಣೆ ಚಪಾತಿ ಎಲ್ಲ ಕಡೆ ತುಂಬಾನೇ ಫೇಮಸ್ ಆದ ತಿಂಡಿಯಾಗಿತ್ತು. ಶೇಂಗಾ ಉಸಳಿ ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಕಪ್ಪು ಶೇಂಗಾ, ಕಟ್ ಮಾಡಿದ 1 ಈರುಳ್ಳಿ, ಹುಣಸೆಹಣ್ಣು. ಹುಣಸೆಹಣ್ಣನ್ನು 10 ನಿಮಿಷ ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಮಸಾಲೆ ಖಾರ, ಅಚ್ಕಾರದ ಪುಡಿ, ಹಸಿ ಖಾರ. ಹಸಿ ಖಾರನ ಹೇಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡಿದ್ದೀನಿ, ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ನಂತರ ಶೇಂಗಾ ಪುಡಿ, ಶೇಂಗಾನ ಹುರಿದು ತರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ನಂತರ ಬೆಲ್ಲ, ಉಪ್ಪು, ಅರಿಶಿನ ಪುಡಿ, ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಮತ್ತು ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು. ಫ್ರೆಂಡ್ಸ್, ಆಲ್ರೆಡಿ ನಾನು ಶೇಂಗಾ ಚಟ್ನಿ, 2 ಥರದ ಶೇಂಗಾ ಉಂಡಿ, ಶೇಂಗಾ ಹೋಳಿಗೆ ಮತ್ತು 2 ಥರದ ಶೇಂಗಾ ಸಾರು ರೆಸಿಪಿನ ಶೇರ್ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಹಾಗೆ ಈ ಉಸಳಿಗೆ ಬೇಕಾಗುವ ಸಾಮಗ್ರಿಗಳ ಲಿಸ್ಟನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಇನ್ನಷ್ಟು ನಾರ್ತ್ ಕರ್ನಾಟಕದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಫಸ್ಟು ಶೇಂಗಾನ ಕ್ಲೀನಾಗಿ ತೊಳೆದು ನೆನೆ ಹಾಕಿ. ಕನಿಷ್ಠ 5ರಿಂದ 6 ಗಂಟೆನಾದರೂ ಶೇಂಗಾ ಚೆನ್ನಾಗಿ ನೆನಿಬೇಕು. ನಾನಿಲ್ಲಿ ರಾತ್ರಿನ ಶೇಂಗಾ ನೆನೆ ಹಾಕಿದ್ದೆ. ಈಗ ಶೇಂಗಾ ಚೆನ್ನಾಗಿ ನೆನೆದಿದೆ. ಇದನ್ನು ಕುಕ್ಕರಲ್ಲಿ ಇವಾಗ 3ರಿಂದ 4 ವಿಷಲ್ಲು ಕೂಗಿಸ್ಕೋಬೇಕು. ಈಗ 4 ವಿಷಲ್ ಆಗಿದೆ. ಶೇಂಗಾ ಚೆನ್ನಾಗಿ ಕುದ್ದಿದೆ. ಇದನ್ನು ಸೈಡಲ್ಲಿ ಎತ್ತಿಡಿ. ನೆಕ್ಸ್ಟ್ ಇವಾಗ ಒಂದು ಕಡಾಯಿ ಬಿಸಿ ಮಾಡಿ, ನಂತರ ಅದರಲ್ಲಿ 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಸಾಸಿವೆ ಹಾಕಿ. ಸಾಸಿವೆ ಸ್ವಲ್ಪ ಸಿಡಿದ ನಂತರ ಜೀರಿಗೆ ಹಾಕಿ. ಆಮೇಲೆ ಕರಿಬೇವು, ಇಂಗು, ಕಟ್ ಮಾಡಿದ ಈರುಳ್ಳಿ ಮತ್ತು ಅರಿಶಿನ ಪುಡಿ ಹಾಕಿ ಈರುಳ್ಳಿನ 1 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು. ಈಗ ಈರುಳ್ಳಿ ಚೆನ್ನಾಗಿ ಹುರಿದಿದೆ. ನೆಕ್ಸ್ಟ್ ಇವಾಗ ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಅಚ್ಕಾರದ ಪುಡಿ, ಹಸಿ ಖಾರ ಮತ್ತು ಮಸಾಲೆ ಖಾರ ಹಾಕಿ ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು 1 ನಿಮಿಷ ಹುರಿಬೇಕು. ಈಗ ಈರುಳ್ಳಿ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಹುರಿದಿದೆ. ನೆಕ್ಸ್ಟ್ ಈಗ ಕುದಿಸಿದ ಶೇಂಗಾ ಹಾಕಿ. ಇನ್ನು ಸ್ವಲ್ಪ ನೀರು ಬೇಕಂದ್ರೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಬಿಟ್ಟು ಶೇಂಗಾನ ಸ್ವಲ್ಪ ಹೊತ್ತು ಕುದಿಸ್ಬೇಕು. ಶೇಂಗಾ ಸ್ವಲ್ಪ ಕುದಿಯಲು ಸ್ಟಾರ್ಟ್ ಆದ ನಂತರ ಗ್ಯಾಸನ್ನು ಸಿಮ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ. 3ರಿಂದ 4 ನಿಮಿಷ ಶೇಂಗಾನ ಚೆನ್ನಾಗಿ ಕುದಿಸಿ. ಮಧ್ಯದಲ್ಲಿ ಲಿಡ್ ಓಪನ್ ಮಾಡಿ ಚೆಕ್ ಮಾಡ್ತಾ ಇರಿ ಮತ್ತು ಮಿಕ್ಸ್ ಮಾಡ್ತಾ ಇರಿ. ಫ್ರೆಂಡ್ಸ್, ಇವಾಗ 4 ನಿಮಿಷ ಆಗಿದೆ. ಶೇಂಗಾ ಚೆನ್ನಾಗಿ ಕುದ್ದಿದೆ. ಕೊನೆಯಲ್ಲಿ ಇವಾಗ ಹುರಿದ ಶೇಂಗಾ ಪುಡಿ ಹಾಕಿ. ನಂತರ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ. ಈಗ ಬಿಸಿ ಬಿಸಿಯಾದ ಶೇಂಗಾ ಉಸಳಿ ರೆಡಿಯಾಗಿದೆ.
ಸೊ ಫ್ರೆಂಡ್ಸ್, ಈಗ ಹೆಲ್ದಿ ಆ್ಯಂಡ್ ಟೇಸ್ಟಿ ಶೇಂಗಾ ಉಸುಳಿ ರೆಡಿಯಾಗಿದೆ. ಇದನ್ನು ಚಪಾತಿ ಅಥವಾ ರೊಟ್ಟಿ ಜೊತೆ ಎಂಜಾಯ್ ಮಾಡಿ. ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ ಪಾಕ ಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.